ಸ್ನೇಹಿತರೆ, ಇವತ್ತು ಸೊಸೈಟಿ ರಾಗಿ ಬಗ್ಗೆ ನಾನು ಮಾತಾಡಬೇಕು ಅಂತಿದ್ದೀನಿ. ಯಾಕಂದರೆ ಗೌರ್ಮೆಂಟಿಂದ ಕೊಡೋ ರಾಗಿ ಬಗ್ಗೆ ಕೆಲವ್ರಿಗೆ ಗೊತ್ತಿರಲ್ಲ. ಇದು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು, ಯಾವ ರೀತಿ ಬೀಸ್ಕೋಬೇಕು, ಯಾವ ರೀತಿ ರಸೀಟ್ ಮಾಡ್ಕೋಬೇಕು ಅಂತ. ಇದನ್ನೆಲ್ಲ ಫುಲ್ ವೀಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿರೋ ರಾಗಿನ ನಾವು ಗೌರ್ಮೆಂಟಿಂದ ಕೊಟ್ಟಿದ್ದಾರಂತ ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಾ. ತುಂಬ ಒಟ್ಟಿರುತ್ತೆ, ಧೂಳಿರುತ್ತೆ, ಮಣ್ಣಿರುತ್ತೆ ಅಂತ. ಖಂಡಿತ ನೀವೇನು ಆ ಥರ ಯಾರಿಗೂ ಕೊಡೋಕ್ಕೂ ಹೋಗಬೇಡಿ, ವೇಸ್ಟು ಮಾಡಬೇಡಿ. ಅದಕ್ಕಂತಲೇ ಮಿಷಿನ್ಗಳು ಬಂದಿದೆ. ಅವಾಗ ರಾಗಿ ಮಿಷಿನ್ಗೆ ಹೋದರೆ ಒಳ್ಳೊಳ್ಳೆ ರಾಗಿ ಮಿಷಿನ್ಗಳು ಬಂದಿದೆ ನೋಡಿ. ಇದು ಒಟ್ಟು ತೆಗಿಯೋಕ್ಕಂತಲೇ ರಾಗಿ ಮಿಷಿನ್ನು. ಆದರೆ ರಾಗಿ ಚೆನ್ನಾಗಿ ಒಣಗಿರ್ಬೇಕಷ್ಟೇ, ಬೇರೆ ಏನಿಲ್ಲ. ಏನೇ ಕಸ ಕಡ್ಡಿ ಇರಲಿ, ಮಣ್ಣಿರಲಿ, ಧೂಳಿರಲಿ, ಮತ್ತು ಒಟ್ಟಿರಲಿ, ಏನೇ ಇದ್ರೂ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ನಾನು ಒಟ್ಟು ತೆಗಿಯೋ ಮಿಷಿನ್ಗೆ ಹಾಕಿದ್ದೆ. ಕೆ ಜಿಗೆ ₹1, ಒಂದು ಕೆ ಜಿಗೆ ₹1 ಅಂತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಹತ್ರ ಒಂದು 30 kg ತೊಗೊಂಡಿದ್ದೀನಿ. 2 ಚೀಲದಲ್ಲಿ ಗಾಡಿಯಲ್ಲಿ ತೊಗೊಂಡೋಗಿ ನಾನು ಒಟ್ಟು ತೆಗೆಯೋದಕ್ಕೆ ಫಸ್ಟ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫಿಲ್ಟ್ರಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಒಳ್ಳೆ ಫಾಲಿಶ್ ರಾಗಿ ಥರ ಬರ್ತಾಯಿದೆ ನೋಡಿ. 2 ಡಬ್ಬ 15 kg. ಯಾವುದೇ ಕಾರಣಕ್ಕೂ ಗೌರ್ಮೆಂಟಿಂದ ಕೊಟ್ಟಿರೋ ರಾಗಿ ಅಂದ್ಬಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ ಅದು ಒಟ್ಟು ತೆಗ್ದಿದ್ದಾಯ್ತು. ಇವಾಗ ನಾನು ಮಾಟೋ ಮಿಷಿನ್ಗೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲ್ಲೊಂದು ಕಡೆ, ದಪ್ಪ ಕಲ್ಲೊಂದು ಕಡೆ, ಸಣ್ಣ ಮಣ್ಣೊಂದು ಕಡೆ, ಕಡ್ಡಿಗಳೊಂದು ಕಡೆ, ಈ ಥರ ಎಲ್ಲ ನೀಟಾಗಿ ಅವರು ಮಾಟಿ ನೀಟಾಗಿ ಕೊಡ್ತಾರೆ. ನೋಡಿ ಎಷ್ಟು ಕಲರ್ ಇದೆ. ಬರೀ ಧೂಳು ದುಮ್ಮು ಅಂದ್ಕೊಂಡು ನಾವು ಕೆಲವರು ಅಯ್ಯೋ ಈ ರಾಗಿ ಯಾರಪ್ಪ ತಿನ್ನೋದು ಅಂತ ಸೈಡ್ಗೆ ಹಾಕಿರ್ತೀರ. ನಾನಂತೂ ಎಲ್ಲ ಸೇರಿಸಿಟ್ಕೊಂಡು ಒಂದು ಸಲ ಮಿಷಿನ್ಗೆ ಹಾಕ್ಸ್ಕೊಬರ್ತೀನಿ. ಯಾಕಂದ್ರೆ ನನ್ನ ಮಗಳಿಗೂ ನಮಗೆ 2 ಮನೆಗೂ ಬೇಕಾಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ ನಿಮ್ಮ ಬಕೆಟಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಕಡೆ ಕಲ್ಲು, ಒಂದು ಕಡೆ ದಪ್ಪ ಕಲ್ಲು, ಒಂದು ಕಡೆ ಸಣ್ಣ ಕಲ್ಲು, ಒಂದು ಕಡೆ ಕಡ್ಡಿ, ಎಲ್ಲ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬರುತ್ತೆ ಮಿಷಿನಲ್ಲಿ. ಯಾಕಂದರೆ ನಾವು ಇವಾಗ ರಾಗಿ ಮುದ್ದೆ ತಿನ್ನೋದೇ ಬಿಟ್ಬಿಟ್ಟಿದ್ರೆ ಮುಂದೆ ಅದೂ ತಿಂದಿರಂಗೆ ಆಗ್ಬಿಡ್ತಾರೆ ಮಕ್ಕಳು. ಇವಾಗ ಬೆಳೆಯೋರು ಬೇರೆ ರೈತರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಯಾಕಂದರೆ ಜಮೀನುಗಳೆಲ್ಲ ಮಾರಾಗ್ತಾಯಿದ್ದಾರೆ, ಸೈಟ್ಗಳಾಗಿ ಹೋಗ್ತಾಯಿದೆ, ಮನೆಗಳಾಗಿ ಹೋಗ್ತಾಯಿದೆ, ಅಪಾರ್ಟ್ಮೆಂಟ್ಸ್ಗಳಾಗಿ ಹೋಗ್ಬಿಡ್ತಾಯಿದೆ. ಇವಾಗೆಲ್ಲ ಸುಖ ಬಂದುಬಿಟ್ಟಿದೆ. ಗೌರ್ಮೆಂಟಿಂದ ಕೊಡೋ 3 kg ರಾಗಿನಾದರೂ ಶುದ್ಧ ಮಾಡಿಕೊಂಡು ಕ್ಲೀನಾಗಿ ರಾಗಿ ಹಸಿಟ್ಟು ಮಾಡಿಕೊಂಡು ರಾಗಿ ರೊಟ್ಟಿನೋ ಇಲ್ಲ ಮುದ್ದೆನೋ ತಿಂದರೆ ಶುಗರ್ ಪೇಷಂಟ್ಗಳಿಗಾಗಲಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದರಿಂದ ನಾನೊಂದು ಸಣ್ಣ ವೀಡಿಯೋ ಮಾಡಾಕ್ತಾಯಿದ್ದೀನಿ. ವೇಸ್ಟ್ ಮಾಡೋ ಅಂಥ ಜನಗಳಿಗೆ ನಾನು ಈ ರೀತಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆ ರಾಗಿ ಮಿಷಿನ್ ಇರುತ್ತೆ. ನಾವೇನು ಕಷ್ಟಪಡೋಷ್ಟಿರಲ್ಲ. ಗಾಡಿಯಲ್ಲಿ ಹೋಗ್ಬೇಕು, ಹಾಕ್ಸ್ಕೊಬರ್ಬೇಕು ಇಷ್ಟೇ. ಆದರೆ ರಾಗಿ ಮಾತ್ರ ಚೆನ್ನಾಗಿ ಒಣಗಿಸ್ಬೇಕು ಇಷ್ಟೇ. ನೀವೇನು ಮಾಡೋದು ಬೇಡ, ಏನೂ ಬೇಡ. ನೋಡಿರಿ ಇವಾಗ ಮಾಡಿಬಿಟ್ಟು ಬರ್ತಾಯಿದೆ ಮಿಷಿನಲ್ಲಿ. ನಮ್ಮ ಫ್ರೆಂಡ್ ತೋರಿಸ್ತಾ ಇದ್ದಾಳೆ ನೋಡಿ. ಆವಾಗಲೇ ತೋರಿಸಿದ್ದೂ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ಅದನ್ನು ತಂದು ಹಸಿಟ್ಟು ಮಾಡೋದಕ್ಕೆ ಬೇರೆ ಮಿಷಿನ್ಗೆ ಹಾಕಿದರೆ ಒಟ್ಟು ಇದು 3ನೇ ಮಿಷಿನ್. ಫಸ್ಟು ಒಟ್ಟು ತೆಗಿಯೋದು, 2ನೇದು ಮಾಡೋದು, 3ನೇದು ರಾಗಿ. ನೋಡಿ ಎಷ್ಟು ಕೆಂಪಗಾಗಿದೆ ನೋಡಿ ರಾಗಿ, ಎಷ್ಟು ಚೆನ್ನಾಗಿ ಬಂದಿದೆ. ಹಸಿಟ್ಟಿಗೆ ನೋಡಿ 15 kg, 1 ಚೀಲ, ಫಸ್ಟ್ನೇ ಚೀಲ